ಅದನ್ನು ರೆಕಾರ್ಡ್ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾನೆ 2021 ನಂದಲ್ಲಿ ಎಷ್ಟೆಷ್ಟು ಬಂದಿದೆ, ಗ್ರಾಫ್ ಯಾವ ಥರ ಹೋಗಿದೆ. ಲಾಸ್ಟ್ ಇಯರು ಕೊಳೆ ರೋಗ ಬಂದು ಗ್ರಾಫ್ ಡೌನ್ ಆಗಿತ್ತು. ಈ ಸಲ ನಂದು ಇಳುವರಿಯಲ್ಲಿ ಗ್ರಾಫ್ ಮೇಲೆ ಎಷ್ಟು ಹೋಗುತ್ತೆ ಅಂತಂದೇಳಿ ಅರೌಂಡ್ 600+ ನಮ್ದು ಟಾರ್ಗೆಟ್ ಇಟ್ಕೊಂಡಿದ್ದೇವೆ. ಇದು ಕುಂಟು ಹಸಿ ಅಡಿಕೆ. ನಮಸ್ಕಾರ ಆತ್ಮೀಯ ರೈತ ಬಾಂಧವರೇ, ನನ್ನ ಹೆಸರು ಸುನಿಲ್ ಕುಮಾರ್ MR, ಕಿರಣ್ ಕೃಷಿ ಮಾರ್ಗದರ್ಶಕರಾಗಿ ಕಳೆದ 8 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ಶಿವಮೊಗ್ಗ ಡಿಸ್ಟಿಕ್ಕು ಶಿಕಾರಿಪುರ ನಿಯರು ಮಂಚಿಕೊಪ್ಪ ಹಿರೇಜಂಬೂರು ಹತ್ರ ಒಂದು ತೋಟ, ಈ ಊರಿಂದ ನಾವು ಸಲಹೆ ಮಾಡ್ತಾ ಇದ್ದೀವಿ. ನಮ್ಮ ರೈತರಾದ ಮಲ್ಲಿಕಾರ್ಜುನ್ ಸರ್ ಅವರ ಅಡಿಕೆ ತೋಟ ಇದು. ಅವ್ರನ್ನ ನಾವು ಪರಿಚಯ ಮಾಡ್ಕೊಳ್ಳೋಣ, ಅವ್ರದ್ದು ತೋಟ ಎಷ್ಟು ಗಿಡಗಳಿದ್ದಾವೆ ಏನು ಅಂತ ಹೇಳಿ. ಹಾಗೆ ಇವತ್ತು ನಮ್ಮ ಸಲಹೆ ಮೂಲಕ ಫ್ಲವರ್ ಸೀಸನಿಂದ ಅಪ್ ಟು ಇಲ್ಲಿವರೆಗೂ 5 ಸ್ಪ್ರೇಗಳಾಗಿದ್ದಾವೆ. ಇವಾಗ ಲಾಸ್ಟ್ ಸ್ಪ್ರೇ ನಮ್ಮದು ಬೋಡೋ ದ್ರಾವಣ ನಾವು ರೆಕಮೆಂಡ್ ಮಾಡಿದ್ವಿ. ಸೊ ನಮ್ದು ಇದು 7 ಎಕರೆ ತೋಟ ಇದೆ. ಇದು ಹಚ್ಚಿದ್ದು 2016ರಲ್ಲಿ ನಾವು ಹಚ್ಚಿದ್ದೀವಿ. ಇವಾಗ 10 ವರ್ಷ ಅಲ್ಲೇ ಕಂಪ್ಲೀಟ್ ಆಗಿದೆ. ಇವಾಗ ನಿಮ್ದು ಇನ್ಫ್ಲೋರೆನ್ಸ್ ಡೈಬ್ಯಾಕು ಈ ತರದ್ದು ಫ್ಲವರ್ ಏನಿಲ್ಲ, ಅದು ಮೊದಲೇ ಇತ್ತು ಲಾಸ್ಟ್ ಇಯರ್ ಅಲ್ಲ. ಈ ಸಲ ಅದು ಕೆರನ್ ಸ್ಪ್ರೇ ಮಾಡಿದ್ವಿ. ಆಮೇಲೆ ಒಂದು ಇನ್ ಬಿಟ್ವೀನ್ ಕೆಮಿಕಲ್ ಮಾಡಿದೆ ನಿಮ್ದು ಫಸ್ಟ್ ಆದ್ಮೇಲೆ. ಅವಾಗೆಲ್ಲ ನಡುಗೆ ಒಂದು ಮಿಲಿ ಬಗ್ ಅಟ್ಯಾಕ್ ಆಗಿತ್ತು. ಇಮಿಡಿಯೇಟ್ ಆಗಿ ಅದನ್ನ ರೆಕಗ್ನೈಸ್ ಮಾಡಿ ಈಗ ಅದನ್ನ ಯಾವ್ದು ಮಾಡಬೇಕಂತಂದೇಳಿ ಇಲ್ಲಿ ಕೆಮಿಕಲ್ ರೆಕಮೆಂಡ್ ಮಾಡಿದ್ರು, ಟಲ್ ಸ್ಟಾರ್ ಅಂತಂದೇಳಿ. ಯಾಕೆ ಅಂದ್ರೆ ಮಿಲಿ ಬಗ್ ಅಲ್ಲಿ ಒಂದು ವ್ಯಾಕ್ಸ್ ಕೋಟಿಂಗ್ ತರ ಲೇಯರ್ ಇರುತ್ತೆ, ಅದು ಈಸಿಯಾಗಿ ಒಳಗಡೆ ಹೋಗಲ್ಲ ಆ ಕೆಮಿಕಲ್ ನ ಹೊಡೆದ್ರೆ. ಹಾಗಾಗಿ ಅದು ಯಾವಾಗ್ಲೂ ಪ್ರೊಟೆಕ್ಟಿವ್ ಆಗಿ ಇದ್ದೇ ಇರುತ್ತೆ. ಸೊ ಅದನ್ನ ಪ್ರಿಂಟೇಟ್ ಮಾಡೋ ಹೋಗುವಂತ ಒಂದು ಕೆಮಿಕಲ್ ನ ಅವರು ನನಗೆ ಸಜೆಸ್ಟ್ ಮಾಡಿದ್ದ, ಟಲ್ ಸ್ಟಾರ್ ಅಂತಂದೇಳಿ. ಓಲ್ಡ್ ಮಾಲಿಕ್ಯೂಲ್ ಅದನ್ನ ಹೊಡೆದೆ ಇಮಿಡಿಯೇಟ್ ಆಗಿ ಅದು ಹೋಯ್ತು. ಏನಪ್ಪಾ ಅಂದ್ರೆ ನಾವು ತೋಟದಲ್ಲಿ ಇರ್ಬೇಕಾದಾಗ ನಾವು ಅಬ್ಸರ್ವೆಂಟ್ ಆಗಿರ್ಬೇಕು. ಏನೇ ಒಂದು ಗಿಡದ ಕಂಡ ತಕ್ಷಣ ಇಮಿಡಿಯೇಟ್ ಆಗಿ ಅದಕ್ಕೆ ಆಕ್ಷನ್ ತಗೊಬೇಕು. ಆ ಆಕ್ಷನ್ ತಗೊಳ್ಳಿಲ್ಲ ಅಂತಂದ್ರೆ ಹರಡಿ ಮೇಲೆ ಮತ್ತೆ ನಾವು ತಗೊಳಕ್ ಹೋದಾಗ ಅಲ್ಲಿ ಕಾಲಡಿ ನಮಗೆ ಐದು ಬರುತ್ತೆ ತೋಟ. ಇವಾಗ ಏನಾಗಿದೆ ಅಂತಂದ್ರೆ ರೋಗ ನಾವು ಹಳ್ಳಂಗ್ ಇದು ಮಾಡಿದ್ವಿ ಅಂತಂದ್ರೆ ಅಲ್ಲೇ ನಮಗೆ ಪ್ರೊಡಕ್ಷನ್ ಹೆಚ್ಚಿಗೆ ಆಗೋದು. ತಾವು ನೀವು ಜೀವಾಮೃತ ಬಿಡುವಂಥದ್ದು, ದಶಗವ್ಯ, ಆಮೇಲೆ ಸಾಕಷ್ಟು ಕಲ್ಚರ್ಗಳನ್ನೆಲ್ಲ ಬಿಡ್ತಾ ಇದೀರಿ ತೋಟದಲ್ಲಿ. ನಾನು ಇಲ್ಲಿ ತೋಟಕ್ಕೆ ಬಂದಿರೋದು 2019-20 ನಾನು ಬಂದಾಗ ನನಗೆ ABCD ಏನೂ ಗೊತ್ತಿದ್ದಿಲ್ಲ. 2016ಗೆ ಇದನ್ನ ನಾವು ಪ್ಲಾಂಟಿಂಗ್ ಮಾಡಿಬಿಟ್ಟು ನಾನು ಬೇರೆ ಹೊರದೇಶಕ್ಕೆ ಹೋಗಿದ್ದೆ. ಆಮೇಲೆ ಬಂದಮೇಲೆ ನನಗೆ ಬಿಟ್ಟು ನೀವು ವೇಟ್ ಡಿಕಂಪೋಸರ್ ಅಂತಂದೇಳಿ ಅದರಲ್ಲಿ 8% ಪ್ರೋಟೀನ್ ಇರುತ್ತೆ ಅಂಥದನ್ನು ಅವ್ರು ನಮಗೆ ಕೊಟ್ಟರು. ಅದನ್ನು ನಾವು ಸ್ಪ್ರೇ ಮಾಡಿದ್ದೀವಿ. ಅದಾದಮೇಲೆ ಮೈಕ್ರೋಜಾ ಬಿಟ್ಟರು ರೀಸೆಂಟಾಗಿ, ಅದನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ. ಅದಾದಮೇಲೆ NPK ಬ್ಯಾಕ್ಟೀರಿಯಾಸ್ ಬಿಟ್ಟರು, ಅದನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಮತ್ತೆ ಬಿವೇರಿಯಾ ಬಸಿಯಾನ ಅಂತಂದೇಳಿ ಅದು ಇನ್ಸೆಕ್ಟಿಗೆ ಸೈಡ್ ಕಿಲ್ ಮಾಡೋದಕ್ಕೆ ಜೈವಿಕದಲ್ಲಿರುತ್ತೆ. ಅದನ್ನು ಮದರ್ ಕಸ ಕೊಡ್ತಾ ಇದ್ದಾರೆ. ನೀವು ಎಷ್ಟರ ವರ್ಷ ಅದನ್ನ ಇಟ್ಕೊಂಡ್ಬಿಟ್ಟು ಅದನ್ನ ಇದು ಮಾಡ್ಬೋದು. ಅದಲ್ಲದೆ ಗಾಢ ಗೋಮೂತ್ರ ಅಂತಂದು ಒಂದು ಬಿಟ್ಟಿದ್ದಾರೆ, ಅಂದರೆ ಕಂಡೆನ್ಸ್ಡ್ ಕೌ ಯೂರಿನ್ ಅಂತಂದೇಳಿ. ಅದ್ರದ್ದು ಕೆಲಸ ಏನಪ್ಪ ಅಂತಂದರೆ ಇವಾಗ ಯಾವುದೋ ಕೆಮಿಕಲ್ ಯಾರೋ ಹೇಳ್ತಾರೆ ನಿಮಗೆ ಒಂದು ಅರ್ಧ ಲೀಟ್ರ್ ಹಾಕ್ರಿ ಅಂತಂದೇಳಿ. ಅವಾಗ ನೀವು ಅದನ್ನು ಯೂಸ್ ಮಾಡಿದಾಗ ಫಸ್ಟ್ ಅದನ್ನು ಹಾಕಿ 24 hours ಅಲ್ಲ 48 hours ಬಿಡಬೇಕು. ಅದಾದಮೇಲೆ ಅವ್ರು ಏನು ಕಂಪ್ನಿಯವ್ರು ರೆಕಮೆಂಡ್ ಮಾಡಿರ್ತಾರಲ್ಲ ಆ ಡೋಸ್ ಹಾಫ್ ಡೋಸನ್ನು ನೀವು ಹಾಕಬೇಕು. ಹಾಕಿದಾಗ ಏನಾಗುತ್ತೆ 10 times ಅದು ಶಕ್ತಿ ಇನ್ಕ್ರೀಸ್ ಆಗುತ್ತೆ. ಅದನ್ನು ನೀವು ಸ್ಪ್ರೇ ಮಾಡಿದರೆ ನಿಮಗೆ ಕೆಮಿಕಲಿಗೆ ಹಾಕುವಂಥ ದುಡ್ಡು ಕಡಿಮೆ ಆಗುತ್ತೆ, ಮತ್ತು ಅದು ಟಾಕ್ಸಿಸಿಟಿ ಏನಿರುತ್ತಲ್ಲ ಆ ಕೆಮಿಕಲ್ ಅದನ್ನು ತೆಗೆಯುತ್ತೆ. ಅದಲ್ಲದೆ ಮತ್ತೆ ನಾನು ಎಂಜೈಮ್ಸ್ ಮಾಡಿಬಿಟ್ಟಿದ್ದೇನೆ ಇದಕ್ಕೆಲ್ಲ. ಆಮೇಲೆ ಸುನಿಲ್ ಅವರೇ ನನಗೆ ಇದನ್ನು ತಂದು ಕೊಟ್ಟರು, ಏನೋ ಅಂತಾರೆ ಅದಕ್ಕೆ ಗೋನಂದ ಜಲ ಅಂದರೆ ಡೆತ್ ಅನಿಮಲ್ದು ಯೂಸ್ ಮಾಡಿದ್ದೇನೆ. ಸೊ ಓವರಾಲ್ ನೀವು ಆರ್ಗ್ಯಾನಿಕ್ ಮತ್ತೆ ತೆಗಿಬೇಕು ಅಂದರೆ ಬರೀ ಆರ್ಗ್ಯಾನಿಕ್ ಮಾಡಿದ್ರೆ ನಿಮಗೆ ಪ್ರೊಡಕ್ಷನ್ ಬರಲ್ಲ. ಹಾಗಾಗಿ ನೀವು ಎಲ್ಲದನ್ನೂ ಯೂಸ್ ಮಾಡಬೇಕು. ಯಾವ ರೇಷದಲ್ಲಿ ಯೂಸ್ ಮಾಡಬೇಕು ಅಂತಂದರೆ ಆರ್ಗ್ಯಾನಿಕ್ ಫಾರ್ಮಿಂಗ್ 40%, ಕೆಮಿಕಲ್ 40%, ಇನ್ನು 20% ಏನಿದೆ ಅದು ಜೈವಿಕ ರೂಪದಲ್ಲಿ ಯೂಸ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಸೊ ಇವೆಲ್ಲ ನಾನು ಮೊದಲಿಂದ ಮಾಡ್ಕೊಂತ ಬಂದಿದ್ದೇನೆ. ನಾನು ರೈತನ ಮಗ, ಆದರೆ ನಾನು ರೈತನಾಗಿ ಕೆಲಸ ಮಾಡಿಲ್ಲ 2019ವರೆಗೂ. ಸೊ ನಾವು ಇಂಜಿನಿಯರಿಂಗ್ ಮುಗಿಸಿದ ಮೇಲೆ ಹೊರದೇಶಕ್ಕೆ ಹೋಗಿ ಅಲ್ಲಿ ಕೆಲಸ ಮಾಡಿ ಬಂದಮೇಲೆ ನನಗೇನು ರೈತಾಪಿ ಬಗ್ಗೆ ಗೊತ್ತಿರಲಿಲ್ಲ. ಈಗ ಬಂದು ತಿಳ್ಕೊಂಡು ಇದೆ ನಾನು ಪ್ಯಾಷನ್ ಇದೆ, ನೀವು ಏನಾರು ಕಲಿಬೋದು, ಏನಾರು ಮಾಡ್ಬೋದು. ಪ್ಯಾಷನ್ ಇಲ್ಲ ಅಂತಂದರೆ ನಾವು ತೋಟಕ್ಕೂ ಬರೋಲ್ಲ, ಅಲ್ಲೇ ಕುತ್ಕೊಂಡು ವಾಲ್ತಿದ್ದೀವಿ, ನೀರು ಬಿಡಪ್ಪ ಅಂತ ಹೇಳಿ ಬರ್ತೇವೆ ಅಷ್ಟೇ. ಹಾಗಿದ್ರೆ ತೋಟನ ಅದೇ ರೀತಿ ಇರುತ್ತೆ. ಪ್ರೊಡಕ್ಷನ್ ಕೊಡಿ ಅಂತಂದೇಳಿ ಅವ್ರು ನಿಮ್ಮ ಪ್ರೊಡಕ್ಷನ್ ಕೊಡ್ತೇವೆ. ನೀವು ಏನು ಮಾತಾಡ್ತಿಲ್ಲ ಅಂತ ನಮ್ಮ ಸಾವುಕಾರ ಬಂದು ಹಂಗೆ ಹೋಗ್ತಾನೆ ಉಪಯೋಗ ಇಲ್ಲ ಅಂತ ನಾವು ಆಗುತ್ತೆ. ಯಾಕಂದರೆ ಅವು ಯಾವುದೇ ಭಾಷೆಯಲ್ಲಿ ಮಾತಾಡ್ತೇವೆ ಅಂತ ಗಿಡಗಳೆಲ್ಲ ಒಳಗಡೆ. ಸರ್ ಪರಿಶ್ರಮ ಬೇಕು, ಜೊತೆ ವಿಜ್ಞಾನ ಬೇಕು, ಅನುಭವ ಬೇಕು. ಮಲ್ಲಿಕಾರ್ಜುನ್ ಸರ್ ಅಂತೇಳಿ ನಾನು ಮತ್ತೆ ಸೆಕೆಂಡ್ ವಿಡಿಯೋದಲ್ಲಿ ನಾನು ನವೆಂಬರ್ ಈ ತೋಟದ್ದು ಇಳುವರಿ ಏನಿದೆ ಅನ್ನೋದು ನಾನು ಕಂಪ್ಲೀಟ್ ವಿಡಿಯೋ ನಾನು ನಿಮ್ಗೆ ಕೊಡ್ತೀನಿ. ಮತ್ತೆ ನಾನು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ಕಾಯ್ತಾ ಇರಿ.